ಜಟ್ಟ ಚಿತ್ರದ ಯಶಸ್ವಿ ಜೋಡಿ ನಿರ್ದೇಶಕ ಗಿರಿರಾಜ್ ಮತ್ತು ಕಿಶೋರ್ ಮತ್ತೆ ಒಂದಾಗಿದ್ದಾರೆ. ಶ್ಯಾಮ್ ಮತ್ತು ಎಂ ಶಂಕರ್ ಸೇರಿ ನಿರ್ಮಿಸಿರುವ ಚಿತ್ರದಲ್ಲಿ ಕಿಶೋರ್ ರೈತನಾಗಿದ್ದು ಬಳಿಕ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗುವ ಪಾತ್ರ ನಿರ್ವಹಿಸಿದ್ದಾರೆ. ಚಾರ್ಲಿ ಚಿತ್ರದ ನಾಯಕಿಯರಲ್ಲೊಬ್ಬರಾದ ವೈಶಾಲಿ ದೀಪಕ್ ಚಿತ್ರದ ನಾಯಕಿಯಾಗಿದ್ದು, ಯುವ ನಟ ಅಭಯ್ ಸೂರ್ಯ ಕೂಡ ಪ್ರಮುಖ ಪಾತ್ರವೊಂದನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಸಾಧು ಕೋಕಿಲ ವಿಭಿನ್ನ ಹಾಗೂ ದೊಡ್ಡದಾದ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ರಾಜ್ಯಸಭಾ ಸದಸ್ಯೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದೆ ಬಿ ಜಯಶ್ರೀ ಅವರ ಪುತ್ರಿ ಸುಷ್ಮಾ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರುವವರ ಪೈಕಿ ಸುಷ್ಮಾ ಮೊದಲಿಗರು. ಕನ್ನಡದ ಅನೇಕ ಚಿತ್ರಗಳಲ್ಲಿ ನಟಿಸಿರುವ ಸುಷ್ಮಾ ಅವರಿಗೆ ಉಲ್ಟಾ ಪಲ್ಟಾ ಚಿತ್ರ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ಮೇಲೆ ಚಡ್ಡಿ ಹಾಕಿ ನಿಲ್ಲೋನು ಸೂಪರ್ ಮ್ಯಾನ್, ಪ್ರಾಬ್ಲಮ್ ಫೇಸ್ ಮಾಡಿ ನಿಲ್ಲೋನೆ ಸ್ಪೆಷಲ್ ಮ್ಯಾನ್. ಪ್ಯಾಂಟ್ ಮೇಲೆ ಚಡ್ಡಿ ಹಾಕಿ ನಿಲ್ಲೋನೆ ಸೂಪರ್ ಮ್ಯಾನ್, ಪ್ರಾಬ್ಲಮ್ ಫೇಸ್ ಮಾಡಿ ನಿಲ್ಲೋನೆ ಪೆಸಲ್ ಮ್ಯಾನ್. ಕೃಷ್ಣಲೀಲಾ ಚಿತ್ರದ ಈ ಹಾಡು ನೀವು ಕೇಳಿರಬಹುದು. ಈಗ ಸೂಪರ್ ಮ್ಯಾನ್ ಮತ್ತು ಪೆಸಲ್ ಮ್ಯಾನ್ ಬಗ್ಗೆ ನಾವು ಗುನುಗುವುದಕ್ಕೆ ಕಾರಣ ನವರಸ ನಾಯಕ ಜಗ್ಗೇಶ್. ಪ್ಯಾಂಟ್ ಮೇಲೆ ಚಡ್ಡಿ ಹಾಕಿ ಸಖತ್ ಪೆಸಲ್ ಅವತಾರ ತಾಳಿದ್ದಾರೆ ನವರಸ ನಾಯಕ ಜಗ್ಗೇಶ್. ಅದು ನಿರ್ದೇಶಕ ಚಿತ್ರಕ್ಕಾಗಿ. ನಿಮ್ಮ ಕಣ್ಣನ್ನ ನೀವು ನಂಬಕ್ಕೆ ಸಾಧ್ಯವಾಗದೇ ಇದ್ದರೂ ಇದು 100% ಜಗ್ಗೇಶ್ ಅವರ ಹೊಸ ಸನ್ಮಾನ್ಯ ನಿರ್ದೇಶಕ ವಿಜಯ್ ಪ್ರಸಾದ್ ಅವರು ಜಗ್ಗೇಶ್ ಅವರಿಗಾಗಿ ಈ ಚಿತ್ರದಲ್ಲಿ ಆಡಿಯೋ ಸ್ಪೈಡರ್ ಮ್ಯಾನ್ ಗೆಟಪ್ ಹಾಕಿಸಿದ್ದಾರೆ. ಹಾಗಂತ ಸ್ವತಃ ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ. ತೂಗುದೀಪ್ ಕುಟುಂಬ ಇದೀಗ ಆಸ್ತಿ ವಿವಾದದ ಕುರಿತು ಸಖತ್ ಸದ್ದು ಮಾಡ್ತಿದೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಾನು ಇದ್ದ ಮನೆಯನ್ನು ದಿವಂಗತ ನಟ ತೂಗುದೀಪ್ ಶ್ರೀನಿವಾಸ್ ಅವರ ಪತ್ನಿ ಮೀನಾ ತೂಗುದೀಪ್ ಅವರು ಧ್ವಂಸ ಮಾಡಿದ್ದಾರೆ ಎಂದು ಸೋದರ ಚಾಮರಾಜನಾಯ್ಡು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಪೊನ್ನಪೇಟೆ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಮೀನಾ ತೂಗುದೀಪ್ ಅವರು ಈ ಆಸ್ತಿ ಪ್ರಕರಣ ಸುಮಾರು 5 ವರ್ಷಗಳ ಹಿಂದೆಯೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಿದೆ. ಈಗ ಕತೆ ಕಟ್ಟಿ ಈ ವಿಚಾರವನ್ನು ತೆಗೆದು ಸುಮ್ಮನೆ ಇಂತಹ ಆರೋಪ ಹೊರಿಸುತ್ತಿದ್ದಾರೆ ಎಂದು ದರ್ಶನ್ ಅವರ ತಾಯಿ ಮಾಧ್ಯಮಕ್ಕೆ ಹೇಳಿದ್ದಾರೆ. ಹಲವಾರು ವಿವಾದಗಳಿಂದ ಸಖತ್ ಸುದ್ದಿಯಲ್ಲಿದ್ದ ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ನಿರ್ದೋಸೆ ಸಿನಿಮಾ ಸದ್ಯಕ್ಕೆ ಹಾಟ್ ಬೆಡಗಿ ಹರಿಪ್ರಿಯಾರವರ ದೇಹ ಸಿರಿಯಿಂದಾಗಿ ಮತ್ತೆ ಸುದ್ದಿಯಲ್ಲಿದೆ. ಅಂದಹಾಗೆ ಈ ಸಿನಿಮಾದಲ್ಲಿ ನಟಿ ಹರಿಪ್ರಿಯಾ ಅವರು ಕಾಲ್ಗಲ್ ಕುಮುದ ಎಂಬ ಪಾತ್ರದಲ್ಲಿ ಮಿಂಚಿದ್ದಾರೆ. ಯಾವಾಗಲೂ ಪಕ್ಕದ ಮನೆ ಪದುಮನ ಥರ ಸಂಪ್ರದಾಯಸ್ಥ ಉಡುಗೆ ತೊಡುಗೆಗಳನ್ನ ತೊಡುತ್ತಿದ್ದ ನಟಿ ಹರಿಪ್ರಿಯಾ ಅವರು ಈ ಪಾತ್ರಕ್ಕಾಗಿ ಮೈ ಚಳಿ ಬಿಟ್ಟು ಬಿಕಿನಿ ಧರಿಸಿ ಸಖತ್ ಹಾಟ್ ಲುಕ್ ನಲ್ಲಿ ಮಿಂಚಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಕೇವಲ ಸಿನಿಮಾದ ಪಾತ್ರಕ್ಕಾಗಿ ನಟಿಯೊಬ್ಬಳು ಇಷ್ಟೊಂದು ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದು ಇದೇ ಮೊದಲು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೊಸ ಚಿತ್ರ ರಾಜ್ಕುಮಾರನಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರು ಆಕ್ಷನ್ ಕಟ್ ಹೇಳ್ತಿದ್ದಾರೆ ಎಂದು ನಾವು ನಿಮಗೆ ಹೇಳಿದ್ವಿ. ಇದೀಗ ರಾಜ್ಕುಮಾರ ಚಿತ್ರದ ಪೋಸ್ಟರ್ ಒಂದನ್ನು ಪವರ್ ಸ್ಟಾರ್ ಪುನೀತ್ ಅವರ ಕಟ್ಟ ಅಭಿಮಾನಿಯೊಬ್ಬ ತನ್ನ ಕೈಯಾರೆ ಬಿಡಿಸಿದ್ದು ಸದ್ಯಕ್ಕೆ ಆ ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ತಿದೆ. ಅಭಿಮಾನಿಯೊಬ್ಬನ ಕೈಚಳಕದಿಂದ ಮೂಡಿಬಂದ ಪೋಸ್ಟರ್ ಅನ್ನು ನಿರ್ದೇಶಕ ಸಂತೋಷ್ ಆನಂದರಾಮ್ ಅವರು ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಹಾಕಿಕೊಂಡಿದ್ದಾರೆ ಹಾಗೂ ಪೋಸ್ಟರ್ ತಯಾರಿಸಿದ ಅಭಿಮಾನಿಗೆ ಐಡಿಯಾ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ನಿರ್ದೇಶಕ ಶಶಾಂಕ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜುಗಲ್ಬಂದಿಯಲ್ಲಿ ಮೂಡಿ ಬರ್ತಿರುವ ಮುಂಗಾರು ಮಳೆ 2 ನಾಯಕಿ ನೇಹಾ ಶೆಟ್ಟಿ ಒಂಟೆ ಸವಾರಿ ಮಾಡಲು ಹೋಗಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಹೌದು, ಮುಂಗಾರು ಮಳೆ 2 ಚಿತ್ರತಂಡ ಹಾಡುಗಳ ಚಿತ್ರೀಕರಣಕ್ಕಾಗಿ ರಾಜಸ್ಥಾನದಲ್ಲಿ ಬೀಡು ಬಿಟ್ಟಿದ್ದು, ಈ ಸಂದರ್ಭದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಟಿ ನೇಹಾ ಶೆಟ್ಟಿ ಅವರು ಒಂಟೆ ಸವಾರಿ ಮಾಡಿದ್ದಾರೆ. ಆದರೆ ಅಚಾನಕ್ ಆಗಿ ನಟಿ ನೇಹಾ ಅವರು ಕೆಳಗೆ ಬಿದ್ದಿರುವುದರಿಂದ ಗಾಯಗೊಂಡಿದ್ದಾರೆ. ಕಳೆದ ದಿನಗಳಲ್ಲಿ ರಾಜಸ್ಥಾನದ ಮರುಭೂಮಿಯಲ್ಲಿ ಹಾಡಿನ ಚಿತ್ರೀಕರಣ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ.
ಸೆಂಚುರಿ ಸ್ಟಾರ್ ಶಿವಣ್ಣ ಅಭಿನಯದ ಶಿವಲಿಂಗ ಚಿತ್ರ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತದೆ ಎಂದು ಎಲ್ಲರೂ ಭಾವಿಸಿದ್ರು. ಅದೇ ದಿನ ಕಿಲ್ಲಿಂಗ್ ವೀರಪ್ಪನ್ ಚಿತ್ರ ಕೂಡ ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಟ್ವೀಟ್ ಮಾಡಿದರು. ಆದರೆ ಇದೀಗ ಅಂದು ಎರಡೂ ಚಿತ್ರಗಳು ಬಿಡುಗಡೆಯಾಗ್ತಿಲ್ಲ. ಬದಲಿಗೆ ಮೊದಲು ಕಿಲ್ಲಿಂಗ್ ವೀರಪ್ಪನ್ ಚಿತ್ರ ಬಿಡುಗಡೆಯಾಗಲಿದ್ದು ಶಿವಲಿಂಗ ನಂತರ ರಿಲೀಸ್ ಆಗಲಿದೆ ಎನ್ನಲಾಗ್ತಿದೆ. ಈ ಮೂಲಕ ಮೊದಲು ಶಿವಲಿಂಗ ಚಿತ್ರ ಬಿಡುಗಡೆಯಾಗಲಿದೆ ಎಂಬ ಗೊಂದಲಕ್ಕೆ ತೆರೆ ಬಿದ್ದಿದೆ. ರಾಮನು ಲಂಕೆಯ ಅಸುರರಿಗೆಲ್ಲ ರಚಿಸಿದ ವ್ಯೂಹವೇ ಸ್ಪಾಡ್. ಭೀಮನು ಮಾಡಿದ ಕೀಚಕವನೆಗೆ ಇನ್ನೊಂದು ಹೆಸರೇ ಸ್ಪಾಡ್. ಶತ್ರುದ ಮನೆಗೆ ಮರಣ ಮುಹೂರ್ತ ಇರುವ ವಿದ್ಯೆಯ ಸ್ಪಾಡ್. ಕುರುಕ್ಷೇತ್ರದ ವಿಜಯ ಪತಾಕಿಗೆ ಚಕ್ರವ್ಯೂಹವೇ ಸ್ಪಾಡ್. ಸ್ಪಾಡ್ 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 ಸ್ಪಾಡ್. ಮಂಜು ಮಾಂಡವ್ಯ ನಿರ್ದೇಶನದ ಮಾಸ್ಟರ್ ಪೀಸ್ ಚಿತ್ರ ತುಂಬಾ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮೊದಲ ಬಾರಿಗೆ ನೆಗೆಟಿವ್ ಶೇಡ್ ನಲ್ಲಿ ನಟಿಸುತ್ತಿದ್ದಾರೆ. ನಿರ್ದೇಶಕ ಚಿತ್ರಕ್ಕೆ ಹಾಡುಗಳನ್ನ ಬರೆದಿದ್ದಾರೆ. ಹೌದು ನಾನು ಕೆಡಿ ನಂಬರ್ 1 ಎನ್ನುವ ಹಾಡಿನಲ್ಲಿ ಗಬ್ಬರ್ ಸಿಂಗ್ ಮತ್ತು ಅಲೆಕ್ಸಾಂಡರ್ ಗೆಟಪ್ಗಳಲ್ಲಿ ಯಶ್ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದಲ್ಲಿನ ಯಶ್ ಕ್ಯಾರೆಕ್ಟರ್ ಅನ್ನು ಈ ಗೆಟಪ್ಗಳ ಮೂಲಕ ತೋರಿಸುವ ಪ್ರಯತ್ನ ಮಾಡಿದ್ದಾರಂತೆ ನಿರ್ದೇಶಕರು. ಚಾಕ್ಲೇಟ್ ಬಾಯ್ ಆಗಿ ಇಷ್ಟು ದಿನ ಬರೀ ಹುಡುಗಿಯರ ಜೊತೆ ಮರ ಸುತ್ತುತ್ತಿದ್ದ ದಿಗಂತ್ ಶಾರ್ಪ್ ಶೂಟರ್ ಚಿತ್ರದಲ್ಲಿ ಆಕ್ಷನ್ ಹೀರೋ ಆಗಿದ್ದಾರೆ. ಇನ್ನು ಈ ಚಿತ್ರ ಎಂದು ರಾಜ್ಯಾದ್ಯಂತ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ನಿರ್ದೇಶಕ ಗೌಸ್ಪೀರ್ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರದಲ್ಲಿ ಸ್ವಲ್ಪ ಲವ್, ಸ್ವಲ್ಪ ಫ್ರೆಂಡ್ಶಿಪ್, ಸ್ವಲ್ಪ ರೊಮ್ಯಾನ್ಸ್ ಜಾಸ್ತಿ ತರಲೇನೆ ಇದೆ. ಇನ್ನು ದಿಗಂತ್ ಅವರ ಆಕ್ಷನ್ ಸ್ಟಂಟ್ಸ್ ಹಾಗೂ 6 ಪ್ಯಾಕ್ ಆಪ್ಸ್ಗೆ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೂಪರ್ ಸೂಪರ್ ಹೊಸ ತರ ದಿಗಂತ್ ನೋಡ್ಬೋದು. ಸೂಪರ್ ಚೆನ್ನಾಗಿದೆ, ಚಿಕನ್ ಆಕ್ಟಿಂಗ್ ಸೂಪರ್ ಆಗಿದೆ. ದಿಗಂತ್ ಸೂಪರ್ ಆಗಿ ಮಾಡೋಣ, ಸೂಪರ್ ಆಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. 100 ಡೇಸ್ ಗ್ಯಾರಂಟಿ ಚೆನ್ನಾಗಿದೆ. 100 ಡೇಸ್ ಚೆನ್ನಾಗಿದೆ ಸರ್. ವೆರಿ ವೆರಿ ನೈಸ್ ಸರ್, ಸೂಪರ್ ಆಗಿದೆ ಸರ್. ದಿಗಂತ್ ಅವರು ಸಖತ್ತಾಗಿ ಮಾಡೋರೆ ಸರ್. ಲಾಂಗ್ ಗ್ಯಾಪ್ ನಂತರ ಅದೃಷ್ಟ ಪರೀಕ್ಷೆಗೆ ನಿಂತಿರುವ ದಿಗಂತ್ಗೆ ಪ್ರೇಕ್ಷಕರು ದೂತ್ ಪೇಡ ತಿನ್ನಿಸ್ತಾರೋ ಇಲ್ವೋ ಅಂತ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು. ಒಂದು ಆಕ್ಷನ್ ಕಾಮಿಡಿ ಸಿನಿಮಾ ಮಾಡಿದ್ದೀನಿ. ಕಾಮಿಡಿ ಸಾಕಷ್ಟು ಮಾಡಿದ್ದೆ. ಇದೊಂದು ಆಕ್ಷನ್ ಮಿಕ್ಸ್ ಕಾಮಿಡಿ ಥರ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಸೀನ್ಗಳಿದೆ, ಒಳ್ಳೊಳ್ಳೆ ಸಾಂಗ್ಗಳಿದೆ, ತುಂಬ ಚೆನ್ನಾಗಿದೆ, ತುಂಬ ನಗ್ಸತ್ತೆ ಸಿನಿಮಾ. ಸೊ ಬಂದು ನೋಡಿ ಎಂಜಾಯ್ ಮಾಡ್ತೀರಾ. ಜನ ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ, ನಮಗೂ ಖುಷಿ ಆಯಿತು. ಸೊ ಇನ್ನು ನೋಡೋಣ ಮುಂದೆ ಹೇಗೆ ಜನ ಎಂಜಾಯ್ ಮಾಡ್ತಾರೆ, ಹೇಗೆ ಇದನ್ನ ರಿಸೀವ್ ಮಾಡ್ತಾರೆ ಅಂತ.